ಬ್ಲಾಗ್ಸ್ ಕನ್ನಡ. ನಾವಿವತ್ತು ಹೊರಟಿರೋದು ವೇನಾಡ್ಗೆ. ಈಗ ನಾವು ಮನೆಯಿಂದ ಹೊರಡ್ತಿದ್ದೀವಿ. ಹಿಂದೆ ನೋಡಿ ಗೇಟ್ ಕಾಣಿಸ್ತಿದ್ಯಾ? ಸೊ ಈಗ ಹೊರಟು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. 8 ಗಂಟೆ ಈಗ ಟೈಮು. ಸೊ ಈಗ ವೇನಾಡ್ಗೆ ಹೋಗಿ ಬರೋದೇ ಈ ಬ್ಲಾಗು. ನೋಡೋಣ ಇವತ್ತು ಏನಾಗುತ್ತೆ ಅಂತ. ನನ್ನ ಮಕ್ಕಳಂತೂ ಆಚೆ ಕರ್ಕೊಂಡು ಹೋದ್ರೆ ಫುಲ್ಲು ಖುಷಿಯಾಗಿರ್ತಾಳೆ. ಅವಳಿಗೆ ಸುತ್ತಬೇಕು ಅಷ್ಟೇ ಅಲ್ಲ ಮಗಳು, ಸುತ್ತಬೇಕು ಅಷ್ಟೇ. ಅವಳ ಸ್ಮೈಲೇ ನೋಡಿ ನಿಮಗೆ ಗೊತ್ತಾಗೋಗ್ಬಿಟ್ಟೆ. ಇಲ್ಲೇ ಮನೆ ಹತ್ರ ಕಾಫಿ ಕುಡಿಯೋಣ ಅಂತ ಫಸ್ಟ್ ನಿಲ್ಸಿದ್ದೀವಿ. ಸೊ ಈಗ ಅಲ್ಲಿ ಕಾಣಿಸ್ತಿದ್ಯಾ ಕೋತಾಸ್, ಅಲ್ಲಿ ಹೋಗ್ತಿದ್ದೀವಿ. ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಕಾಫಿ ಕುಡ್ಕೊಂಡು ಈಗ ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವು ಇವಾಗ ಹೊರಟಿದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಖುಷಿಯಾಗಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಜರ್ನಿ ಇವತ್ತು ಅಂತ. ಇವಳಿಗೆ ಆಚೆ ಸುತ್ತೋದಂದ್ರೆ ಎಷ್ಟು ಇಷ್ಟ ಅಲ್ವಾ? ಏನು ಸ್ವಲ್ಪ ಇವಳು ಅಭಿಷೇಕ ಮಕ್ಕಳವಳಲ್ಲ, ಅಷ್ಟು ಆಗ್ಬಿಟ್ರೆ ನಮ್ಗೆ ಇಡೋದು ನಿಲ್ಸಂಗಿಲ್ಲ. ನೀನು ಅವಾಗ ಬೇಕಾದ್ರೆ ಒಂದೊಂದು ವಾರ ಬೇಕಾದ್ರೆ ನಾವು ಕ್ಲೀನಾಗಿ ಟ್ರಿಪ್ ಮಾಡ್ಕೋಬಹುದು. ಟೋಲು ಗೈಸ್, ಟೋಲ್ ಕಟ್ಬೇಕು. ನಮ್ಮ ಪಾಪು ಮಲ್ಕೊಂಬಿಟ್ಲು ಗೈಸ್. ಇನ್ನು ನಂಜನಗೂಡಿಗೆ ಬಂದ್ವಿ ಇವಾಗ ತಾನೇ. ಪಾಪು ಮಲ್ಕೊಂಬಿಟ್ಲು. ಇವರು ಗೂಗಲ್ ಮ್ಯಾಪಲ್ಲಿ ನೈರಾ ಪೆಟ್ರೋಲ್ ಬಂಕೇ ಬೇಕು ಅಂತ ಹುಡುಕ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಹೋಟೆಲಲ್ಲಿ ನೋಡಿ ಗೈಸ್, ಅಲ್ಲಿ ಇದು ಹಾಕ್ತಿದ್ದಾರೆ, ರಾಘವೇಂದ್ರ ಸ್ವಾಮಿ. ಖುಷಿಯಾಗೋಯ್ತು. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ, ಅವರು ರೈಸ್ ಬಾತ್ ಆರ್ಡ್ರ್ ಮಾಡ್ಕೊಂಡ್ರು. ಸೊ ನೋಡಿ ಗೈಸ್, ಇಲ್ಲಿ ನಾವು ನಂದು ಒಂದು 10 o'clockಗೆ ಮಾತ್ರೆ ತಿನ್ನಬೇಕಾಗಿತ್ತು. ಟೈಮ್ ಆಗೋಗ್ಬಿಟ್ಟೈತೆ. ಅಲಾರಾಮ್ ಆಗಲೇ ಹೊಡೀತು. ಅದು ಕಾಡೊಳಗೆ ಬಂದ್ಬಿಟ್ಟಿದ್ವಿ. ಸೊ ನಿಲ್ಸಂಗಿರಲಿಲ್ಲ. ಕಾಡಿಂದ ಆಚೆ ಇಲ್ಲಿ ಇದ್ರ ಹತ್ರ ಬಂದು ಈಗ ಟ್ಯಾಬ್ಲೆಟ್ ತೊಗೊಳ್ತಿದ್ದಾರೆ. ಸೊ ಮಧ್ಯದಲ್ಲಿ ನಿಲ್ಸಿದ್ದೀವಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ? ನೋಡಿ ಸುತ್ತ ಏನು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಗಾಳಿಲಿ ಕಾಡು ಮಧ್ಯ ಈ ಥರ ನಿಂತ್ಕೊಂಡು ನನ್ನ ಪಾಪು ಕರ್ಕೊಂಡು ಮುದ್ದು ಇದು. ಇಲ್ಲಿ ನಾವು ಇಲ್ಲಿವರೆಗೂ ಸದ್ಯ ರೀಚ್ ಆಗಿದ್ದೀವಿ. ಸೊ ಇಲ್ಲೊಂದು ಬ್ರೇಕ್, ಅವಳಿಗೆ ಡೈಪರ್ ಚೇಂಜ್ ಮಾಡಬೇಕು. ಅದಕ್ಕೆ ಇಲ್ಲೊಂದು ಬ್ರೇಕ್ ತೊಗೊಂಡಿದ್ದೀವಿ. ನೋಡೋಣ ಕಾಫಿ ಗಿಫಿ ಕುಡಿತೀವ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಒಂದ್ಸಲ ನೋಡೋಣ. ಅವಳನ್ನ ಕರ್ಕೊಂಡು ಸುತ್ತಾಡ್ಸಿ. ತುಂಬ ಅಳ್ತಿದ್ದಾಳೆ ಗೈಸ್, ಸಿಕ್ಕಾಬಿಟ್ಟೆ ಅಳ್ತಿದ್ದಾಳೆ. ಏನಕ್ಕೆ ಅಳ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಅಳ್ತಿದ್ದಾಳೆ. ಆಗಿಂದ ಅರ್ಧ ಗಂಟೆ ಅಂದ್ಕೊಂಡು ಈಗ ಎಲ್ಲೋ ಬಂದಿದ್ದೀವಿ. ನೋಡಬೇಕು. ಬಂದಿದ್ದ ತಕ್ಷಣ ಹೋದ ತಕ್ಷಣ ಸಮಾಧಾನ ಆದರೆ ಖುಷಿ. ಇವಳ್ದೊಂದು ಟಾರ್ಚರು, ಇವಳನ್ನ ಹಿಡ್ಕೊಳಕ್ಕಾಗೋದಿಲ್ಲ. ಸದ್ಯ ಮಲಗಿಲ್ಲ ಎಷ್ಟೋ ತನಕ. ಪಾಪ ಈಗ ಎದ್ಲು. ಈಗ ಅವಳಿಗೆ ಊಟ ಮಾಡಿಸ್ಬೇಕು. ಅದೇ ಮೈನ್ ಟಾಸ್ಕ್ ಇರೋದು. ನೋಡಿ ರೋಡ್ ಹೆಂಗಿದೆ ಅಂತ. ರೋಡ್ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ. ಇದೇ ನಗು ಬರ್ತಿರೋದು. ಅಡ್ವೆಂಚರೇ ಇದು, ಒಂಥರ ಅಡ್ವೆಂಚರೇ. ಫಸ್ಟ್ ಟೈಮ್ ಬರ್ತಿರೋದು ಎಕ್ಸ್ಪೀರಿಯನ್ಸು. ಪಾಪು ಇಲ್ಲ ಅಂದಿದ್ರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಯ್ತಿತ್ತೋ ಏನೋ. ಆದರೆ ಈಗಂತೂ ತುಂಬ ಸುಸ್ತಾಗ್ತಿದೆ. ಆದರೆ ವ್ಯೂ ಮಾತ್ರ ಓ ಮೈ ಗಾಡ್. ಈಗ ಖುಷಿ ಆಯ್ತೈತೆ. ಥ್ರಿಲ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲೇ ನಿಂತೋಯ್ತು ಗಾಡಿ. ನನ್ನ ಮಗಳು ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಳೆ. ಒಬ್ಬ ದೇವ್ರೆ, ಒಂಥರ ಮಜಾ ಬರ್ತೈತಿ. ಈಗ ಮಜಾ ಬರ್ತೈತೆ. ಆದ್ರೆ ಒಂದು ಬಿಲ್ಡಿಂಗು ಕಾಣ್ತಿಲ್ಲ. ನಿಜವಾಗ್ಲೂ ರೆಸ್ಟೋರೆಂಟ್ ಇಲ್ಲಿ ಇದೆಯಾ ಇಲ್ಲ ಅಂತಾನೆ ಗೊತ್ತಾಯ್ತಾ ಇಲ್ಲ. ಆ ಥರ ಫೀಲ್ ಆಗ್ತಿದೆ. ಭಯ ಎಲ್ಲೋ ಬಂದು ಕಾಡಲ್ಲಿ ತಗ್ಲಕೊಂಡ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾ ಇಲ್ಲ ನಿಜವಾಗ್ಲೂ ರೆಸ್ಟೋರೆಂಟ್ ಇದೆಯಾ ಅಂತ ಗೊತ್ತಾಯ್ತಾ ಇಲ್ಲ. ಅದೊಂದು ಭಯ ಆಗ್ತಿದೆ ಅಷ್ಟೇ.
ಅವ ಅದು ಒಂಥರ ಮಜಾ ಬರ್ತಿದೆ. ಒಂದ್ಸಲ ಉಡುಪಿಲಿ ಹಿಂಗಾಗಿತ್ತು, ಎಲ್ಲೋ ಹೋಗೋಕ್ಕೆ ಯಾವುದೋ ದಾರಿಲಿ ಹೋಗಿ ಸುಮ್ಮನೆ 2 ವೀಲರ್ ತೊಗೊಂಡು ಜನ ಇಲ್ಲದೆ ಇರೋ ರೋಡಲ್ಲಿ ರೋಡ್ ಟ್ರಿಪ್ ಮಾಡಿಕೊಂಡು ಮಳೆ ಎಲ್ಲ ಬಂದಿತ್ತು. ಪೂಲ್ ಗೈಸ್, ಪೂಲ್ ಪೂಲ್ ಸೊ ಪೂಲ್ ಎಲ್ಲ ಕಾಣಿಸ್ತಿದೆ. ಎಲ್ಲೋ ಬಂದ್ವಿ, ಚೆನ್ನಾಗಿರೋ ಕಡೆ ಬಂದ್ವಿ ಅಂತ ಸಮಾಧಾನ. ಜನ ಎಲ್ಲ ಇರೋ ಕಡೆ ಎಷ್ಟೊತ್ತವರೆಗೂ ನಿಜವಾಗ್ಲೂ ಭಯ ಸೀರಿಯಸ್ಲಿ. ಸೊ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಿದೆ, ರಿಸೀವ್ ಮಾಡ್ಕೊಳ್ಳೋಕೆ ಕೂಡ ನೆಕ್ಸ್ಟ್ ಅಪ್ಡೇಟು ಒಳಗಡೆ ಹೋಗ್ತೀವಿ. ಒಂದು ಸ್ವಲ್ಪ ವಾವ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಸೊ ತಗೊಂಡ್ಬಿಟ್ಟು ಈಗ ಚೆಕ್ಕಿನ್ ಹಾಕ್ಬಿಟ್ಟು ಮತ್ತೆ ನೋಡೋಣ ನೆಕ್ಸ್ಟ್. ನನ್ನ ಪ್ಲೇಟ್ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವ್ರ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಸೊ ಕಾಟೇಜ್ದು ಟೂರ್ ಕೊಟ್ಬಿಡ್ತೀನಿ ಬನ್ನಿ. ಎಂಟ್ರೆನ್ಸಲ್ಲಿ ಮಾಮೂಲಿ ನಾರ್ಮಲಾಗಿ ಸಿಟ್ಟಿಂಗ್ ಕೊಟ್ಟಿದ್ದಾರೆ, ಅದು ತೋರಿಸಿರೋಣ. ಒಂಥರ 2 ಸೈಡು ಸಿಟ್ಟಿಂಗ್ ಕೊಟ್ಟಿದ್ದಾರೆ. ಆಚೆ ಸಿಂಪಲ್ ಗಾರ್ಡನ್ ಥರ ಇರುತ್ತೆ. ಒಳಗಡೆ ಹೋಗಿದ ತಕ್ಷಣ ಒಳಗಡೆ ಬಂದ ತಕ್ಷಣ ಅಲ್ಲೊಂದು ಮಿರರ್ ಕೊಟ್ಟಿದ್ದಾರೆ, ಐರನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ನಮ್ಮ ಲಗೇಜು, ಖಾಲಿ ವಾಟ್ರುದು. ನೋಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ನಾರ್ಮಲ್ ವಾಟ್ರುಗೂ ಒಂದು ಲಾಕರ್ ಇದೆ ಆ ಕಡೆ ಅಷ್ಟೇ ಗೈಸ್. ಆ ಕಡೆ ಒಂದು ಲಾಕರ್ ಇದೆ. ಇದು ಸಿಂಪಲ್ ವಾಶ್ರೂಮು. ಇಟ್ಕೊಳ್ಳಿ, ಇದೇ ನಾನು ಇವತ್ತು ಹಾಕೊಂಡ್ಬಂದಿದ್ದೆ ಔಟ್ಫಿಟ್ಟು. ಚೆನ್ನಾಗಿ ಕಾಣಿಸ್ತಿತ್ತು. ನಾರ್ಮಲ್ ಒಂದು ಟಿ ವಿ, ಬೆಡ್, ಮತ್ತು ಇಲ್ಲೇ ಇರೋದು ಸರ್ಪ್ರೈಸ್. ನೋಡಿ ಗೈಸ್ ವ್ಯೂ ಹೆಂಗಿದೆ ಅಂತ. ವ್ಯೂ ನೋಡಿ ಗೈಸ್, ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಅಂತ. ಆಚೆ ಹೋಗ್ಬೋದು. ಇದು ಸ್ಲೈಡ್ ಡೋರು. ದೆನ್ ಇಲ್ಲೇನಾದರೂ ಕೂತ್ಕೊಂಡು ಮಾತಾಡೋಕ್ಕೆ. ಇದೊಂದು ಬ್ಯೂಟಿಫುಲ್ಲಾಗಿರೋದು ಒಂದು ವ್ಯೂ ಪಾಯಿಂಟ್. ಇಷ್ಟು ಮೇಲೆ ನಾವು ಸ್ಟೇ ಮಾಡ್ತಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಬ್ಬಬ್ಬಬ್ಬಾ. ಮಗಳು ಫುಲ್ ಖುಷಿಯಾಗ್ಬಿಟ್ಟವಳೆ, ಆಟ ಆಡ್ಕೊಂಡು ಅವಳು ಪಾಡ್ಗಳು ಎಂಜಾಯ್ ಮಾಡ್ತಾವಳೆ. ಅವಳಿಗೆ ಊಟ ತಂದಿದ್ದೆ ಮನೆಯಿಂದಲೇ. ಈಗ ಅದನ್ನು ಅವಳಿಗೆ ಫೀಡ್ ಮಾಡಬೇಕು. ಅವಳಿಗೆ ತಿನ್ನಿಸ್ಬಿಟ್ಟು ಮತ್ತು ನಾವೆಲ್ಲ ಫ್ರೆಶ್ ಅಪ್ ಆಗಿ 3:30ಗೆ ಹೋಗಬೇಕು. ಪ್ರಾಬ್ಲಮ್ ಆಗಿದೆ ಅಂತಂದರೆ ನಮ್ಮದು ರೂಮಲ್ಲಿ ವೈರ್ ಆಚೆ ಬಂದುಬಿಟ್ಟಿದೆ. ಅದಕ್ಕೆ ನೀರು ಹಾಕಿದ ತಕ್ಷಣ ಹೊಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಭಯ ಆಗೋಯ್ತು. ಕರೆಂಟ್ ಹೊಡಿಲಿಲ್ಲ ಸದ್ಯಕ್ಕೆ. ಸೊ ಅದಕ್ಕೆ ಅವ್ರಿಗೆ ರಿಪೇರಿ ಮಾಡೋಕ್ಕೆ ಹೇಳಿದ್ದೀವಿ. ರಿಪೇರಿ ಮಾಡ್ತಿದ್ದಾರೆ. ಅದಾಗಿಲ್ಲ ಅಂತಂದರೆ ಬೇರೆ ರೂಮ್ ಕೊಡ್ತಾರಂತೆ. ಮೌಂಟೇನ್ ವಾಕ್ ಇದೆ ಅಂತ ಹೇಳಿದ್ರು. ಸೊ ಬಂದ್ವಿ, ಅದಕ್ಕೆ ಹೊರಗಡೆ ರೆಡಿ ಆಗಿಬಿಟ್ಟು. ಈಗ ಏನು ಪ್ರಾಬ್ಲಮ್ ಅಂದರೆ ಪಾಪುಗಳು ಅಲೌಡ್ ಇಲ್ಲ, ಕಿಡ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿದ್ರು. ಸೊ ಅದಕ್ಕೆ ಪ್ಲೇ ಗ್ರೌಂಡ್ ಇದೆ, ಕಾಣಿಸ್ತಿದ್ಯಾ, ಅಲ್ಲಿ ಪಾಪುನ ಕರ್ಕೊಂಡೋಗಿ ಆಟಾಡಿಸ್ಕೊಂಡು ನಾವು ಇಲ್ಲೇ ಎಂಜಾಯ್ ಮಾಡೋಣ. ಈಗ ಬೇರೆ ರೂಮ್ ಅಲಾಟ್ ಆಗಿದೆ ನಮಗೆ. ಇವ್ರದ್ದು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಆಯಿತು. ನೋಡಿ ಎಷ್ಟು ಒದ್ದೆ ಆಗಿದ್ದಾರೆ. ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಈಗ ಮತ್ತೆ ರೂಮ್ ಕಡೆ ಹೊರಟಿದ್ದೀವಿ. ನೆಕ್ಸ್ಟ್ ಏನು ಅಂತ ನೋಡೋಣ. ಓಕೆ, ಕೊಟ್ಟಿದ್ದಿದ್ದು ರೂಮ್ ಇದ್ದಿದ್ದು ಅಲ್ಲಿ ತುಂಬ ಮೇಲಿತ್ತು. ಆ ಕಡೆ ಅಲ್ಲಿ ಕಾಣ್ತಿದ್ಯಾ ಒಂದು, ಅಲ್ಲಿ ಅಲ್ಲಿದ್ವಿ. ಸೊ ಈಗ ಇನ್ನು ಡೌನಿಗೆ ಬಂದಿದ್ದೀವಿ. ಬಂದ ತಕ್ಷಣ ಈ ಥರ ಕೂತ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ದೆನ್ ಈ ರೂಮ್ ತುಂಬ ಚೆನ್ನಾಗಿದೆ. ಈ ರೂಮ್ದು ಟೂರು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ. ಅಂದರೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವೈನಾಡ್ ಟ್ರಿಪ್ದು ಪಾರ್ಟ್ 2 ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನನಗೆ ಕಾಫಿ ತರಕ್ಕೆ ಹೋಗಿದ್ದಾರೆ, ಯಾಕಂದರೆ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಪಾಪು ಮಲಗಿರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಕಾಫಿ ಸ್ನ್ಯಾಕ್ಸ್ ಇಲ್ಲಿಗೆ ತರ್ತಾರಂತೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಈ ರೂಮ್ದು ಟೂರ್ ಕೊಡ್ತೀನಿ. ಮತ್ತು ನಾಳೆ ಏನೇನು ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಬಾಯ್ ಬಾಯ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿಯಾ.